ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಹರ್ಷಲ್ ವ್ಯೂ ಚಾನಲ್ಗೆ. ಇವತ್ತು ನಾವು ಈ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂದರೆ ಐ ಪಿ ಒ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ಐ ಪಿ ಒದಲ್ಲಿ ತುಂಬ ಜನಕ್ಕೆ ಅಲಾಟ್ಮೆಂಟ್ ಆಗಲ್ಲ. ಐ ಪಿ ಒ ಅಪ್ಲೈ ಮಾಡಿದವ್ರಿಗೆ ಈ ಐ ಪಿ ಒ ಅಲಾಟ್ಮೆಂಟಿಗೆ ಕೆಲವೊಂದು ಚಾನ್ಸಸ್ ಇದೆ. ಈ ರೀತಿ ನಾವು ಅಪ್ಲೈ ಮಾಡಿದಾಗ ನಮಗೆ ಅಲಾಟ್ಮೆಂಟ್ ಸಿಗೋ ಚಾನ್ಸಸ್ ತುಂಬ ಇರೋದ್ರಿಂದ ಅದ್ರ ಬಗ್ಗೆ ನೋಡೋಣ. ಬಟ್ ಐ ಪಿ ಒ ಅಂದರೆ ಏನು, ಮತ್ತು ಐ ಪಿ ಒ ಹೇಗೆ ಅಪ್ಲೈ ಮಾಡೋದು, ಮತ್ತು ಐ ಪಿ ಒ ಗ್ರೇ ಮಾರ್ಕೆಟ್ ಹೇಗೆ ಚೆಕ್ ಮಾಡೋದು ಅನ್ನೋದು ಕೂಡ ಈ ವಿಡಿಯೋದಲ್ಲಿ ನೋಡೋಣ. ಫಸ್ಟ್ ಆಫ್ ಆಲ್ ಐ ಪಿ ಒ ಅಂತಂದರೆ ಇನಿಷಿಯಲ್ ಪಬ್ಲಿಕ್ ಆಫರ್ ಅಂತ. ಇದು ಬಂದುಬಿಟ್ಟು ಪ್ರೈಮರಿ ಮಾರ್ಕೆಟ್ ಆಗುತ್ತೆ. ಓಕೆ, ನಾವು ಮಾರ್ಕೆಟಲ್ಲಿ ಇದೆ ರಿಲಯನ್ಸ್ ಎಲ್ಲ ಬಂದುಬಿಟ್ಟು ಇವಾಗ ಇದೆಯಲ್ಲ ಆಲ್ರೆಡಿ ಲಿಸ್ಟ್ ಆಗಿರೋದು, ಇದು ಸೆಕೆಂಡ್ರಿ ಮಾರ್ಕೆಟ್ ಅಂತೀವಿ ನಾವು. ಐ ಪಿ ಒನ ಬಂದುಬಿಟ್ಟು ಪ್ರೈಮರಿ ಮಾರ್ಕೆಟ್ ಅಂತ. ಇದು ಆಲ್ರೆಡಿ ಲಿಸ್ಟ್ ಆಗಿಬಿಟ್ಟು ಅಂದರೆ ಎನ್ ಎಸ್ ಸಿ ಬಿ ಎಸ್ ಸಿಯಲ್ಲಿ ಲಿಸ್ಟ್ ಆಗಿಬಿಟ್ಟು ಆಲ್ರೆಡಿ ಟ್ರೇಡ್ ಆಗ್ತಾರನ್ನು ಸೆಕೆಂಡ್ರಿ ಮಾರ್ಕೆಟ್ ಅಂತೀವಿ. ಐ ಪಿ ಒನ ಫಸ್ಟು ಪ್ರೈಮರಿ ಮಾರ್ಕೆಟ್ ಅಂತ ಕರಿತೀವಿ. ಓಕೆ, ಈ ಐ ಪಿ ಒ ಬಂದುಬಿಟ್ಟು ಯಾವ ರೀತಿ ಅಂತಂದರೆ, ಒಂದು ಕಂಪ್ನಿ ಇರುತ್ತೆ ಅಂದ್ಕೊಳ್ಳಿ. ಎಕ್ಸಾಂಪಲ್ XYZ ಒಂದು ಕಂಪ್ನಿ ಇರುತ್ತೆ. ಅದು ಬಂದುಬಿಟ್ಟು ಅನ್ಲಿಸ್ಟೆಡ್ ಕಂಪ್ನಿ ಇರುತ್ತೆ. ಅನ್ಲಿಸ್ಟೆಡ್ ಕಂಪ್ನಿ ಅಂತಂದರೆ ಇವಾಗ ಅದು ಯಾವುದೇ ಥರದ್ದು ಎನ್ ಎಸ್ ಸಿ ಅವ್ರ ಬಿ ಎಸ್ ಸಿ, ಎನ್ ಎಸ್ ಸಿ ಅಥವಾ ಬಿ ಎಸ್ ಸಿಲಿ ಲಿಸ್ಟ್ ಆಗಿರಲ್ಲ. ಈ XYZ ಒಂದು ಅಂದ್ಕೊಳ್ಳುತ್ತೆ, ಒಂದು ಅಂದರೆ ಕಂಪ್ನಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಇನ್ನೂ ಅಮೌಂಟ್ ಬೇಕಾಗುತ್ತೆ. ಅದನ್ನ ಪಬ್ಲಿಕ್ ಹತ್ರ ನಾವು ಅಮೌಂಟ್ ರೈಸ್ ಮಾಡೋಣ ಅನ್ನೋಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, ಅವರು ಎನ್ ಎಸ್ ಸಿ ಮತ್ತು ಬಿ ಎಸ್ ಸಿಲಿ ಲಿಸ್ಟಿಂಗಿಗೆ ರಿಕ್ವೆಸ್ಟ್ ಕಳಿಸ್ತಾರೆ. ಅವರು ಎಲ್ಲ ಸೆಬಿ ಅವರು ಮತ್ತು ಎನ್ ಎಸ್ ಸಿ ಬಿ ಎಸ್ ಸಿ ಅವರೆಲ್ಲ ಏನೇನು ಡಾಕ್ಯುಮೆಂಟ್ ಇದೆಯೋ ಅದೆಲ್ಲ ವೆರಿಫೈ ಮಾಡಿ ಅವ್ರು ಏನು ಮಾಡ್ತಾರೆ, ಲಿಸ್ಟಿಂಗ್ ಮಾಡ್ತಾರೆ. ಇದಕ್ಕೆ ಇಷ್ಟು ಅಮೌಂಟ್, ಈ ಎಕ್ಸಾಂಪಲ್ಗೆ ಇವರಿಗೆ 1,00,000 ರೂಪಾಯಿ ಅಮೌಂಟ್ ಬೇಕಾಗುತ್ತೆ ಅಂದ್ಕೊಳ್ಳಿ. ಎಕ್ಸಾಂಪಲ್ಗೆ 1,00,000 ಅಮೌಂಟ್ ಬೇಕಂತಂದರೆ ಅವರು ಕೆಲವೊಂದು ಶೇರ್ಸ್ ಇರುತ್ತಲ್ಲ ಅದನ್ನು ಅವರು ಪಬ್ಲಿಕ್ಗೆ ಆಫರ್ ಮಾಡ್ತಾರೆ. ಅವರು ಈ 1,00,000 ವ್ಯಾಲ್ಯೂ ಇರೋ ಶೇರ್ಸ್ನ ಡಿವೈಡ್ ಮಾಡಿ ಇಷ್ಟಿಷ್ಟು ಪ್ರಮಾಣ ಪ್ರೈಸಿಗೆ ಅಂತ ಐ ಪಿ ಒ ಅಂತ ಬಿಡ್ತಾರೆ. ಇದನ್ನ ಪಬ್ಲಿಕ್ ಇಷ್ಟು ಪ್ರಮಾಣದಲ್ಲಿ ತೊಗೋಬೋದು, ಎಚ್ ಎನ್ ಎ ಕಸ್ಟಮರ್ಸು ಇಷ್ಟು ಪ್ರಮಾಣ ತೊಗೋಬೋದು, ಮತ್ತು ಇನ್ಸ್ಟಿಟ್ಯೂಟು ಇಷ್ಟು ಪ್ರಮಾಣದಲ್ಲಿ ತೊಗೋಬೋದು ಅಂತ ಕೆಲವೊಂದು ಕ್ರೈಟೇರಿಯಾ ಇರುತ್ತೆ. ಓಕೆ, ಆ್ಯಸ್ ಪರ್ ದ ಕ್ರೈಟೇರಿಯಾ ಡಿಫ್ರೆಂಟ್ ಟೈಪ್ಸ್ ಆಫ್ ಇನ್ವೆಸ್ಟ್ ಇದರಲ್ಲಿ ಇಷ್ಟು ಇನ್ವೆಸ್ಟ್ ಮಾಡ್ಬೋದು ಅಂತ. ಓಕೆ, ಈ ಐ ಪಿ ಒ ಬರುತ್ತಲ್ಲ, ಈ ಐ ಪಿ ಒ ಯಾವುದ್ರ ಪ್ರಮಾಣದಲ್ಲಿ, ಇದಕ್ಕೆ ಒಂದು ಬ್ಯಾಂಡ್ ಅಂತ ಕರಿತೀವಿ. ಐ ಪಿ ಒದಲ್ಲಿ ಬರೋದು ಒಂದು ಪ್ರೈಸ್ ಬ್ಯಾಂಡ್ ಅಂತ ಬರುತ್ತೆ. ಎಕ್ಸಾಂಪಲ್ಗೆ XYZ ಕಂಪ್ನಿ, ಇವಾಗ XYZ ಕಂಪ್ನಿ ಒಂದು ಪ್ರೈಸು ವ್ಯಾಲ್ಯೂಯೇಷನ್ ಮೇಲೆ ಒಂದು ಪ್ರೈಸ್ನ ಬ್ಯಾನ್ ಮಾಡಿರ್ತಾರೆ. ಎಕ್ಸಾಂಪಲ್ಗೆ 60ರಿಂದ 70 ರೂಪಾಯಿಗೆ ನಾವು ಆಫರ್ ಕೊಡ್ತೀವಿ ಅಂತ. ಬಟ್ ಇದು ವ್ಯಾಲ್ಯೂಯೇಷನ್ ಹೇಗಾಗುತ್ತೆ ಅಂತಂದರೆ, ಈ XYZ ವ್ಯಾಲ್ಯೂಯೇಷನ್ ಕ್ಯಾಲ್ಕುಲೇಷನ್ ಮಾಡೋದೇ ಒಂದು ತುಂಬ ದೊಡ್ಡ ಪ್ರಮಾಣದಲ್ಲಿ. ಇವಾಗಿರೋ ಬರೋ ಕಂಪ್ನಿಗಳಲ್ಲಿ ವ್ಯಾಲ್ಯೂಯೇಷನ್ ಎಕ್ಸಾಕ್ಟ್ ವ್ಯಾಲ್ಯೂಯೇಷನ್ ಇರೋದಿಲ್ಲ. ಅಂದರೆ ಎಕ್ಸಾಂಪಲ್ಗೆ ಈ ವ್ಯಾಲ್ಯೂಯೇಷನ್ ಇವಾಗ ಪ್ರೆಸೆಂಟ್ ಇದ್ರ ವ್ಯಾಲ್ಯೂ 1 ರೂಪಾಯಿ ಇದ್ದರೆ, ಎಕ್ಸಾಂಪಲ್ಗೆ 10 ವರ್ಷ ಆದಮೇಲೆ ಈ 1 ರೂಪಾಯಿ ಅರ್ನ್ ಮಾಡ್ತಾ ಇದ್ರೆ, ನೆಕ್ಸ್ಟು 10 ವರ್ಷ ಆದಮೇಲೆ ಎಷ್ಟು ಅರ್ನ್ ಮಾಡ್ಬೋದು ಅಂತ ಅದು ಆ್ಯಾವ್ರೇಜ್ ಮೇಲೆ ಆ ವ್ಯಾಲ್ಯೂಯೇಷನ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ. ಎಕ್ಸಾಂಪಲ್ಗೆ ಹೇಳ್ತಾ ಇರೋದು. ಬಟ್ ವ್ಯಾಲ್ಯೂಯೇಷನ್ಗೆ ಇನ್ನೂ ತುಂಬ ಡೀಪಾಗಿ ಹೋಗಿ ವ್ಯಾಲ್ಯೂಯೇಟ್ ಮಾಡ್ತಾರೆ. ಬಟ್ ಎಕ್ಸಾಕ್ಟ್ಲಿ ಅದು ಯಾವ ಕಂಪ್ನಿನೂ ಮಾಡಲ್ಲ. ಯಾವ ಕಂಪ್ನಿನೂ ಅದರ ರಿಯಲ್ ವ್ಯಾಲ್ಯೂಯೇಷನ್ ಹೇಳಲ್ಲ. ಎಲ್ಲ ಹೈ ವ್ಯಾಲ್ಯೂಯೇಷನ್ನಲ್ಲೇ ಅವರು ಲಿಸ್ಟ್ ಆಗೋದು. ಓಕೆ, ಇವಾಗ ಇದು 60 to 70 ರೂಪೀಸ್ ಲಿಸ್ಟ್ ಆಗುತ್ತೆ ಅಂತ ಅಂದ್ಕೊಳ್ಳಿ. ಇದನ್ನ ಬ್ಯಾಂಡ್ ವಿಡ್ತಲ್ಲಿ ಬಿಡ್ತಾರೆ. ಅಂದರೆ ನಾವು ಬಿಡ್ ಮಾಡಬೇಕಂತಂದರೆ 60 to 70, ಕಟ್ ಆಫು 70 ಇರುತ್ತೆ. ಕಟ್ ಆಫ್ ಎಷ್ಟಿರುತ್ತೆ? 70 ಇರುತ್ತೆ. ಇಲ್ಲಿ ನಾವು 60 ಅಂದರೆ 61ಗಾದರೂ ಬಿಡ್ ಮಾಡ್ಬೋದು, 61 to 70ವರೆಗೂ ನಾವು ಬಿಡ್ ಮಾಡ್ಬೋದು, ಇಲ್ಲಾಂದರೆ 60 ಕೂಡ ಬಿಡ್ ಮಾಡ್ಬೋದು. ಇವಾಗ ಅರ್ಥ ಆಗಿದೆಯಲ್ಲ ನಿಮಗೆ? ಒಂದು ಕಂಪ್ನಿ ಈ ಪ್ರೈಸ್ ಬ್ಯಾಂಡಲ್ಲಿ ಬಿಟ್ಟಾಗ ನಾವು 60 ರೂಪಾಯಿಗಾದರೂ ಬಿಡ್ ಮಾಡ್ಬೋದು, ಇಲ್ಲಾಂದರೆ 70 ರೂಪಾಯಿ ಬಿಡ್ ಮಾಡ್ಬೋದು. ಬಟ್ ನೀವೇನು ಮಾಡಬೇಕಂದ್ರೆ, ಆಲ್ಮೋಸ್ಟ್ ತುಂಬ ಜನ ಬಂದುಬಿಟ್ಟು ಅಂದರೆ ಅದು ಕಟ್ ಆಫ್ ಪ್ರೈಸಿಗೆ ಬಿಡ್ ಮಾಡ್ತಾರೆ. ಕಾರಣ ಏನಂತಂದರೆ, ಇವಾಗ ಎಕ್ಸಾಂಪಲ್ಗೆ ಇವ್ರಿಗೆ ಅದೇ 1,00,000 ಬೇಕಂತಂದರೆ, ನಮ್ಮ ಇವಾಗ ಐ ಪಿ ಒದಲ್ಲಿ ಅವ್ರಿಗೆ 1,00,000 ಬೇಕಂತಂದರೆ, ಇಲ್ಲಿ ಇವಾಗ ನಾವು ಅಪ್ಲೈ ಮಾಡೋ ದುಡ್ಡು ಅಂದರೆ ಅಪ್ಲೈ ಮಾಡ್ತೀವಲ್ಲ, ಅವರು ಆ್ಯಕ್ಚುಲಿ 10 ಕೋಟಿ ಮೇಲೇ ದುಡ್ಡು ಕೊಡೋಕ್ಕೆ ರೆಡಿ ಇರ್ತಾರೆ. ಬಟ್ ಅವ್ರಿಗೆ ಬೇಕಾಗಿರೋದು 1,00,000. ಬಟ್ ಅವರು ನಮಗೆ ಸೇಲ್ ಮಾಡೋ ಶೇರ್ಸು 1,00,000ಕ್ಕೆ ಮಾತ್ರ ಅಲಾಟ್ಮೆಂಟ್ ಆಗುತ್ತೆ. ಬಾಕಿ 10 ಕೋಟಿ ಅಂತಂದರೆ 9,999,00,000 ಏನಾಗುತ್ತೆ,
ಅದು ವಾಪಸ್ ರಿಟರ್ನ್ ಯಾರು ಅಪ್ಲೈ ಮಾಡಿರ್ತಾರೆ ಅವಾಗ ಹೋಗುತ್ತೆ. ಇಷ್ಟೊಂದು ದುಡ್ಡನ್ನ ಇವಾಗ ಒಂದು IPO ಅದ್ರ ವ್ಯಾಲ್ಯೂಯೇಷನ್ ನೋಡಲ್ಲ, ಕಂಪ್ನಿ ಪರ್ಫಾರ್ಮೆನ್ಸ್ ನೋಡಲ್ಲ, ಕಂಪ್ನಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆಯಾ ಇಲ್ವಾ ಅಂತ ಯಾವುದು ನೋಡದೆ ಕೂಡ ಡೈರೆಕ್ಟಾಗಿ IPO ಅಂತಂದರೆ ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ IPO ಬಂದ್ಬಿಟ್ಟು ಇವಾಗಲೇ ಅದು ಕ್ರೇಜ್ ಬಂದಿದೆಯಾ ಅಂತಂದರೆ ಇಲ್ಲ, ಇದು ತುಂಬ ವರ್ಷದಿಂದ ಹಳೇ ಕಾಲದ್ದು. ಅವರು 1980, 1999, 1992 ಎಲ್ಲ ಇದೆಯಲ್ಲ, ಆ ಟೈಮಲ್ಲಿ ಕೂಡ IPOಗಳನ್ನ ಅವರು ತುಂಬ ಪ್ರಮಾಣದಲ್ಲಿ ಹೋಗಿ ತೊಗೊಂಡು ಅಪ್ಲೈ ಮಾಡ್ತಾಯಿದ್ರು. ಓಕೆ, ಇವಾಗಲೂ ಕ್ರೇಜ್ ಇದೆ. ಬಟ್ ನಾನು ನೋಡ್ದಂಗೆ ಕ್ರೇಜ್ ಯಾವಾಗ ಬಂತಂತ ನಾನು ಅಂದರೆ ಸ್ಟಾಕ್ ಮಾರ್ಕೆಟ್ ಬಂದು ನೋಡಿದಾಗ ಇದು 2020 ಎಂಡ್ ಹತ್ರ ಇಲ್ಲಾಂದರೆ 2021 ಸ್ಟಾರ್ಟಿಂಗ್ ಅಂತ ಏನಾಗಿದೆ, IPO ಬಂದುಬಿಟ್ಟು ತುಂಬ ಜನ ಅಪ್ಲೈ ಮಾಡೋರು. ಅಂದರೆ ಅದು ಮೇನ್ IPO ಅಪ್ಲೈ ಮಾಡೋರು ಏನಕ್ಕೆ ಅಪ್ಲೈ ಮಾಡ್ತಾರೆ ಅಂತಂದರೆ ಲಿಸ್ಟಿಂಗ್ ಗೇನ್ಗೆ. ಒಂದು ಕಂಪ್ನಿ ಲಿಸ್ಟ್ ಆಗಿದಾಗ ಈ 60ರಿಂದ 70 ರೂಪಾಯಿ ಏನು ಹೇಳಿದ್ದೀವೋ ಇದು ನಾವು ಬಿಡ್ ಮಾಡ್ಕೊಂಡು ತಗೊಳ್ಳೋ ಪ್ರೈಸು. ಇಲ್ಲಿ ನಮಗೆ ಕೊಟ್ಟರೆ ಎಕ್ಸಾಂಪಲ್ಗೆ ಇದು 70 ರೂಪಾಯಿನ ಕೊಟ್ಟರೆ ಅಂದ್ಕೊಳ್ಳಿ. ಇವಾಗ ಲಿಸ್ಟಿಂಗ್ ಏನಾಗುತ್ತೆ, ಲಿಸ್ಟ್ ಆಗೋ ದಿನ ಬಂದುಬಿಟ್ಟು ಇದು 70 ರೂಪಾಯಿಗಾದರೂ ಲಿಸ್ಟ್ ಆಗ್ಬೋದು, ಇಲ್ಲಾಂದರೆ 50 ರೂಪಾಯಿಗಾದರೂ ಲಿಸ್ಟ್ ಆಗ್ಬೋದು, ಇಲ್ಲಂತಂದರೆ 200 ರೂಪಾಯಿ ಕೂಡ ಲಿಸ್ಟ್ ಆಗ್ಬೋದು. ಓಕೆ, ಇಲ್ಲಾಂದರೆ 100 ರೂಪಾಯಿ ಕೂಡ ಲಿಸ್ಟ್ ಆಗ್ಬೋದು. ಇವಾಗ ರಿಮೈನಿಂಗ್ ಇದು ಕೂಡ ಪ್ಲಸ್ ನಮಗೆ ಎಕ್ಸಾಂಪಲ್ಗೆ ಇದು 50 ರೂಪಾಯಿಗೆ ಲಿಸ್ಟ್ ಆದರೆ -20 ರೂಪೀಸ್ ನಮಗೆ ಲಾಸ್ ಆಗುತ್ತೆ. ಇದು 200 ಅಂತಂದರೆ 130 ರೂಪೀಸ್ ಪ್ರಾಫಿಟಲ್ಲಿರುತ್ತೆ. ಓಕೆ, 100 ಅಂತಂದರೆ 30 ರೂಪೀಸ್ ಪ್ರಾಫಿಟಲ್ಲಿ ಸಿಗುತ್ತೆ ನಮಗೆ. ಓಕೆ, ಇವಾಗ ಗೊತ್ತಾಯ್ತಾ? ಲಿಸ್ಟಿಂಗ್ ಗೇನ್ಗೋಸ್ಕರನೇ IPOನ ಜಾಸ್ತಿ ಪ್ರಮಾಣದಲ್ಲಿ ಅಪ್ಲೈ ಮಾಡೋದು, ಲಿಸ್ಟಿಂಗ್ ಗೇನ್ಗೋಸ್ಕರ. ಓಕೆ, ಇವಾಗ ನಿಮ್ಗೆ ಅರ್ಥ ಆಗಿರಬೇಕು. ನೆಕ್ಸ್ಟು ಬಂದುಬಿಟ್ಟು IPOದಲ್ಲಿ ಇವಾಗ ಅಲಾಟ್ಮೆಂಟ್ ಅಪ್ಲೈ ಮಾಡಿದ್ಮೇಲೆ ಇವಾಗ ಅಪ್ಲೈ ಹೇಗೆ ಮಾಡೋದು ಅಂತ ಫಸ್ಟ್ ನೋಡ್ಬಿಡೋಣ. IPO ಅಪ್ಲೈ ಮಾಡಬೇಕಂತಂದರೆ ಇವಾಗ ನಿಮ್ಮ ಡಿಮ್ಯಾಟ್ ಅಕೌಂಟ್ ಇರುತ್ತಲ್ಲ, ಡಿಮ್ಯಾಟ್ ಅಕೌಂಟಲ್ಲಿ ಇದು ಬಂದ್ಬಿಟ್ಟು ಝೀರೋದ ಪ್ಲ್ಯಾಟ್ಫಾರ್ಮು. ಇಲ್ಲಿ ಬಿಡ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಇಲ್ಲಿ ಬಿಡ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇವಾಗ ನೆಕ್ಸ್ಟು ಬರೋ IPOಸು ಇಲ್ಲಿ ಲಿಸ್ಟ್ ಬಂದಿರುತ್ತೆ ನೋಡಿ. ಇದು KRN ಅಂತ ಒಂದು IPO ಬರುತ್ತೆ. 25ರಿಂದ 27ನೇ ತಾರೀಕು ಒಳಗಡೆ ನಾವು ಅಪ್ಲೈ ಮಾಡಬೇಕಾಗುತ್ತೆ. ಇದು ಪ್ರೈಸಿಂಗ್ ಬ್ಯಾಂಡ್ ಬರುತ್ತೆ ನೋಡಿ, 209ರಿಂದ 220ರವರೆಗೂ ನಾವು ಬೈ ಮಾಡ್ಬೋದು. ಇದು ಬಂದುಬಿಟ್ಟು 65 ಕ್ವಾಂಟಿಟಿ. ಇಲ್ಲಿ ನೋಡಿ 1600 ಕ್ವಾಂಟಿಟಿ. ಈ ರೀತಿ ಡಿಫ್ರೆನ್ಸ್ ಆಗಿರುತ್ತೆ. ಮುಂಚೆ ಬಂದುಬಿಟ್ಟು ಸ್ವಲ್ಪ ಲಿಟ್ಲ್ ಕ್ವಾಂಟಿಟಿಯಲ್ಲಿತ್ತು, ಇದೇನು 1600 ಅದೇನಂತ ಎಕ್ಸಾಕ್ಟ್ ನನಗೂ ಗೊತ್ತಿಲ್ಲ. ನಾನು ಪ್ರೀವಿಯಸ್ ಅಪ್ಲೈ ಮಾಡುವಾಗೆಲ್ಲ ಬಂದುಬಿಟ್ಟು ಓನ್ಲಿ 65 ಅಂದರೆ ಆಲ್ಮೋಸ್ಟ್ ಒಂದು ಲಾಟ್ ನಾವು ಬೈ ಮಾಡಬೇಕಂತಂದರೆ 15,000 ರೂಪಾಯಿ ಇನ್ವೆಸ್ಟ್ ಮಾಡೋ ಥರ ಆಗ್ತಾಯಿತ್ತು. ಇವಾಗ ಬನ್ನಿ, IPO ಇಲ್ಲಿ ಅಪ್ಲೈ ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಫಾರ್ಮ್ ಓಪನ್ ಆಗುತ್ತೆ. ಓಕೆ, ಇದು ಬಂದುಬಿಟ್ಟು KRN ಒಂದು ಹೊಸ IPO ಬರೋ ಕಂಪ್ನಿ ಇದು. ಇಲ್ಲಿ ಇನ್ವೆಸ್ಟರ್ ಟೈಪು ಇಂಡಿವಿಜುವಲ್. ಮುಂಚೆ ನಾವು ಸೆಲೆಕ್ಟ್ ಮಾಡಬೇಕಾಗಿತ್ತು ಇಂಡಿವಿಜುವಲ್ ಇನ್ವೆಸ್ಟರ್ ಅಥವಾ ಇನ್ವೆಸ್ಟರ್ ಅಂತ ಒಂದು ಆಪ್ಷನ್ ಇರ್ತಾಯಿತ್ತು. ಆವಾಗ ನಾವು ಅದನ್ನು ಕ್ಲಿಕ್ ಮಾಡಿದಾಗ ಏನಂತಂದರೆ ಪ್ರೊಬಲಿಟಿ ಜಾಸ್ತಿ ಇತ್ತು. ಬಟ್ ಇವಾಗ ಅದು ಆಪ್ಷನ್ ಏನು ಬರ್ತಾಯಿಲ್ಲ. ಈ ಇಶ್ಯೂ ಡೇಟ್ ಇದೆ ನೋಡಿ, 25ನೇ ತಾರೀಕಿಂದ 27ನೇ ತಾರೀಕು ಸೆಪ್ಟೆಂಬರ್ ಒಳಗಡೆ ಇದನ್ನ ಅಪ್ಲೈ ಮಾಡಬೇಕು ನಾವು. ಓಕೆ, ಇಶ್ಯೂ ನಂಬರ್ ಆಫ್ ಶೇರ್ಸು ಇಲ್ಲಿ ಬರಿದೆ. ಇಶ್ಯೂ ಪ್ರೈಸ್ 209ರಿಂದ 220 ರೂಪಾಯಿ ಒಳಗಡೆ ನಾವು ಬಿಡ್ ಮಾಡಬೇಕಾಗುತ್ತೆ. ಓಕೆ, ಇಲ್ಲಿ ಲಾಟ್ ಸೈಜು 65 ಕ್ವಾಂಟಿಟಿ ಆಫ್ ನಂಬರ್ ಶೇರ್ಸು ನಮಗೆ ಕೊಡ್ತಾರೆ. ಇಲ್ಲಿ ನಮ್ಮ UPI ID ಬರುತ್ತೆ. ಇಲ್ಲಿ ನಾವು ಡಿಮ್ಯಾಟ್ ಅಕೌಂಟಿಂದ ಅಪ್ಲೈ ಮಾಡಿದ್ರು ಕೂಡ ಈ ಡಿಮ್ಯಾಟ್ ಅಕೌಂಟಿಂದ ಅಮೌಂಟು ಇದೇನು ಅಮೌಂಟ್ ಇದೆಯೋ ಇದು ಏನು ಅಮೌಂಟ್ ಇದೆಯೋ ಏನು ಅಮೌಂಟ್ ಇದೆಯೋ ಈ ಟೋಟಲ್ ಅಮೌಂಟು, ಈ ಅಮೌಂಟು ನಮ್ಮ ಸೇವಿಂಗ್ ಬ್ಯಾಂಕ್ ಅಕೌಂಟಿಂದ ಕಟ್ಟಾಗುತ್ತೆ. ಓಕೆ, ಇದು ಡಿಮ್ಯಾಟ್ ಅಕೌಂಟಿಂದ ಕಟ್ಟಾಗಲ್ಲ, ಅದು ಕೂಡ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು UPI ID ನಂಬರ್ ಬರುತ್ತೆ. ಓಕೆ, ನೆಕ್ಸ್ಟು 65 ಕ್ವಾಂಟಿಟಿ. ಇನ್ನು ಎಕ್ಸಾಂಪಲ್ಗೆ ನೀವು 1 ಲಾಟ್ ಅಪ್ಲೈ ಮಾಡಲ್ಲ, ನಾನು 2 ಲಾಟ್ ಅಪ್ಲೈ ಮಾಡಬೇಕಂತಂದರೆ ನೆಕ್ಸ್ಟ್ ಇಲ್ಲಿ ಒಂದು ಆ್ಯಡ್ ಅಂತ ಬರುತ್ತಲ್ಲ, ಈ ಆ್ಯಡ್ ಕ್ಲಿಕ್ ಮಾಡಿ ನೆಕ್ಸ್ಟ್ ಒಂದು ಲಾಟ್ ಬರುತ್ತೆ. ನೆಕ್ಸ್ಟು ಇನ್ನೊಂದು ಲಾಟ್ ಅಪ್ಲೈ ಮಾಡಬೇಕಂದ್ರೆ ಇದು ಕೂಡ ಬರುತ್ತೆ. ಬೇಡ ಅಂತಂದರೆ ಇಲ್ಲಿ ಡಿಲೀಟ್ ಆಪ್ಷನ್ ಇರುತ್ತೆ, ಡಿಲೀಟ್ ಮಾಡ್ಕೋಬೋದು. ಓಕೆ, ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಮೋರ್ ಇನ್ಫಾರ್ಮೇಷನ್ ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ಕಂಪ್ನಿ ಡೀಟೇಲ್ಸ್ ಬರುತ್ತೆ. ಇಲ್ಲಿ ಬಂದುಬಿಟ್ಟು ನೀವು ನೋಡ್ಬೋದು
25th 27th ಅದು ಅಪ್ಲೈ ಮಾಡೋ ಡೇಟ್ ಬರುತ್ತೆ. ಓಕೆ, 25th ಲಿಸ್ಟಿಂಗ್ ಡೇಟ್ ಬಂದುಬಿಟ್ಟು October 3rd ಅಂತ. ಮತ್ತು ಲಾಟ್ ಸೈಜು 65 ಮತ್ತು ಟೋಟಲ್ ಅಮೌಂಟು 14,300 ರುಪೀಸ್ ಆಗುತ್ತೆ. ಮತ್ತು ಇದು ಬ್ಯಾಂಡ್ ಬಂದುಬಿಟ್ಟು 209 220 ಅಂತ ಬರುತ್ತೆ. ಓಕೆ, ಇದು ಇಶ್ಯೂ ಅವರು ಅಪ್ಲೈ ಮಾಡ್ತಿರೋ ಎಷ್ಟು ದುಡ್ಡಿಗೆ ಅಂತಂದರೆ 342 ಕೋಟಿಗೆ. ಓಕೆ, ಇದು ಒಂದಾದರೆ ನೆಕ್ಸ್ಟು ಕೆಳಗಡೆ ಬಂದರೆ ಇಲ್ಲೂ ನೋಡ್ಬೋದು ಇಶ್ಯೂ ಡೇಟು, ಇಶ್ಯೂ ಕ್ಲೋಸಿಂಗ್ ಡೇಟು ಪ್ಲಸ್ UPI ಮ್ಯಾಂಡೇಟ್ ಡೆಡ್ಲೈನ್. ಅಂದರೆ ನಮ್ಮ UPI ಇಂದ 5 ಗಂಟೆ ಒಳಗಡೆ ಅದು ಅಮೌಂಟು ಬ್ಯಾಂಕ್ ಅಕೌಂಟಿಂದ ಅದು ಡಿಟೆಕ್ಟ್ ಆಗುತ್ತೆ. ಅದು ಬಂದುಬಿಟ್ಟು ಅಲಾಟ್ಮೆಂಟ್ ಫೈನಲೈಸೇಷನ್ ಬಂದುಬಿಟ್ಟು 30ನೇ ತಾರೀಕು ನಿಮ್ಗೆ ಅಲಾಟ್ಮೆಂಟ್ ಮೇಲ್ ಬರುತ್ತೆ, ಅಲಾಟ್ಮೆಂಟ್ ಆಗಿದೆ ಅಂತ. ಮತ್ತು ಒಂದು ವೇಳೆ ಅಲಾಟ್ಮೆಂಟ್ ಆಗಿಲ್ಲ ನಿಮಗೆ ಅಂತಂದರೆ ನಿಮ್ಮ ಅಮೌಂಟ್ ಏನು ಡಿಟೆಕ್ಟ್ ಆಗಿತ್ತು ಅದು ರೀಫಂಡು 1ನೇ ತಾರೀಕಿಂದ ಅಕ್ಟೋಬರ್ ಪ್ರೊಸೆಸ್ ಮಾಡ್ತಾರೆ. ಅದು ಮೋಸ್ಟ್ಲಿ ಒನ್ ಆರ್ 2 ಡೇಸ್ ಒಳಗಡೆ ನಿಮ್ಮ ಅಕೌಂಟಿಗೆ ಮತ್ತೆ ಇದಾಗುತ್ತೆ, ಕ್ರೆಡಿಟ್ ಆಗುತ್ತೆ. ಮತ್ತು ಶೇರ್ ಕ್ರೆಡಿಟ್ ಅಂತಂದರೆ ಶೇರ್ನ ನಿಮ್ಮ ಡಿಮ್ಯಾಟ್ ಅಕೌಂಟಿಗೆ 1ನೇ ತಾರೀಕು ಅಕ್ಟೋಬರ್ಗೆ ಕೊಡ್ತಾರೆ. ಲಿಸ್ಟಿಂಗ್ ಡೇಟ್ ಅಂದರೆ ಸೆಕೆಂಡ್ರಿ ಮಾರ್ಕೆಟಲ್ಲಿ ಲಿಸ್ಟ್ ಆಗುತ್ತಲ್ಲ, ಅದು ಬಂದುಬಿಟ್ಟು 3ನೇ ತಾರೀಕು ಅಕ್ಟೋಬರಲ್ಲಿ ಲಿಸ್ಟ್ ಆಗುತ್ತೆ. ಈ ಡೀಟೇಲ್ಸ್ ಇಲ್ಲೇ ನೋಡ್ಕೋಬೋದು. ನೆಕ್ಸ್ಟ್ ಬಂದುಬಿಟ್ಟು ಇದು ಆ್ಯಂಕರ್ ಇನ್ವೆಸ್ಟರು, ಇದೆಲ್ಲ ಬೇರೆ ಬೇರೆ. ಇದು ನಾವು ಇದು 3ನೇ ತಾರೀಕಿಗೆ ನಾವು ಬೇಕಾದ್ರೆ ಆಚೆ ಬರ್ಬೋದು ನಾವು. ಬಟ್ ಇಲ್ಲಿ ಬಂದುಬಿಟ್ಟು ಬೇರೆ ಬೇರೆ ಇದೆ, ಅದು ನಮ್ಗೆ ಬೇಡ. ಅದು ಇನ್ನೊಂದು ದಿನ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಬರುತ್ತಲ್ಲ, ಈ ಕಟ್ ಆಫ್ ಅಂತ ಬರುತ್ತೆ. ಈ 65 ಕ್ವಾಂಟಿಟಿ ಪ್ಲಸ್ ಕಟ್ ಆಫ್ ಅಂತ ಇದೆಯಲ್ಲ, ಈ ಕಟ್ ಆಫಲ್ಲೇ ನಾವು ಪ್ರೈಸ್ನ ಚೇಂಜ್ ಮಾಡ್ಕೋಬೋದು. ಎಕ್ಸಾಂಪಲ್ಗೆ 209 ರೂಪಾಯಿ ಇದೆಯಲ್ಲ, ನಾವು 209 ರೂಪಾಯಿನೇ ಮಾಡ್ಕೋಬೋದು. ಇಲ್ಲಾಂತಂದರೆ 212ಕ್ಕೆ ನಾವು ಅಪ್ಲೈ ಮಾಡ್ಬೋದು. ಎಷ್ಟಕ್ಕೆ ಬೇಕಾದ್ರೆ ಸಿಗ್ಬೋದು, ನಮ್ಗೆ ಗೊತ್ತಿಲ್ಲ ಎಕ್ಸಾಕ್ಟಾಗಿ ಎಷ್ಟಕ್ಕೆ. ಅದು ಆ ಪ್ರೈಸಿಂದ ಆ ಪ್ರೈಸ್ವರೆಗೂ ನಮಗೆ ಸಿಗೋ ಚಾನ್ಸಸ್ ಇದೆ. ಆಲ್ಮೋಸ್ಟು ಎಲ್ಲರೂ ಎಲ್ಲ ಕಟ್ ಆಫ್ ಪ್ರೈಸಲ್ಲೇ ಇಟ್ಕೊಳ್ತಾರೆ. ಕಟ್ ಆಫ್ ಪ್ರೈಸ್ ಅಂತಂದರೆ ಮ್ಯಾಕ್ಸಿಮಮ್ 220 ರುಪೀಸ್. ಓಕೆ, ಇವಾಗ ಒಂದು ಅರ್ಥ ಆಗಿದೆಯಲ್ಲ. ಇಲ್ಲಿ ಇನ್ನು ಸಬ್ಸ್ಕ್ರಿಪ್ಷನ್ ಡೇಟಾ ಅಂತ ಬರುತ್ತಲ್ಲ, ಇದನ್ನು ಕ್ಲಿಕ್ ಮಾಡಿದಾಗಲೂ ಕೂಡ ಅದು ಸ್ವಲ್ಪ ಡೀಟೇಲ್ಸ್ ಬರುತ್ತೆ. ಅದನ್ನು ನೀವು ಕ್ಲಿಕ್ ಮಾಡಿ ನೋಡ್ಕೊಳ್ಳಿ, ಅದೇನು ಅವಶ್ಯಕತೆ ಇಲ್ಲ, ಇಷ್ಟಿದ್ರೆ ಸಾಕು ನಮಗೆ. ಓಕೆ, ಮತ್ತು ಇದರಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅಂತ ಕರಿತೀವಿ. ಓಕೆ, ಇದು ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅಂತ ಕರಿತೀವಿ. ಅದು ಬಂದುಬಿಟ್ಟು ಯಾವ ರೀತಿ ಅಂತಂದರೆ, ಹೋಗಿ ಗೂಗಲಲ್ಲಿ ನೀವು ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅಂತ ಹಾಕಿದಾಗ ಇಲ್ಲಿ ನೋಡ್ಬೋದು ನೀವು. ಇದು ಬಂದುಬಿಟ್ಟು ಪ್ರೈಸ್ ಏನಿದೆಯೋ ಇದು 168 ರುಪೀಸಿಗೆ ಇದು NTPC ಗ್ರೀನ್ ಎಲ್ಲ ಇದು ಇದು ಎಷ್ಟು ಪರ್ಸೆಂಟ್ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅಂತ ಬರುತ್ತಂದರೆ, ಇದರಲ್ಲಿ ಅವ್ರು ಕೊಟ್ಟಿರೋದು 220 ಅಲ್ಲ, ಇದು 250 ಎಕ್ಸ್ಟ್ರಾ, ಅಂದರೆ 130% ಡಬಲ್, 1 to ಡಬಲ್ ಮೇಲೆ ಲಿಸ್ಟ್ ಆಗ್ಬೋದು ಅಂತ. ಅಂದರೆ ಇದು ಎಕ್ಸಾಕ್ಟಾಗಿ ಇರಲ್ಲ, ಮೊದಲು ನೆನ್ಪಿಟ್ಕೊಳ್ಳಿ. ಗ್ರೇ ಮಾರ್ಕೆಟ್ ಸುಮ್ಮನೆ ಎಕ್ಸಾಂಪಲ್ಗೆ ಒಂದು ರೆಫರೆನ್ಸಿಗೆ ಚೆಕ್ ಮಾಡ್ಕೋಬೋದು ಹೊರತು ಎಕ್ಸಾಕ್ಟ್ ಇದೇ ರೀತಿ ಆಗುತ್ತೆ ಅಂತ ನೀವು ಅನ್ಕೋಬೇಡಿ. ಓಕೆ, ಇದು 120 ರೂಪಾಯಿಗೆ ಅವ್ರು ಕಟ್ ಆಫ್ ಕೊಟ್ಟಿದ್ದರೆ, ಇದು ಬಂದುಬಿಟ್ಟು ಇನ್ನೂ ಎಕ್ಸ್ಟ್ರಾ ಪ್ಲಸ್ 60, ಅಂದರೆ 50% ಪ್ರೈಸಲ್ಲಿ ಅದು ಲಿಸ್ಟ್ ಆಗುತ್ತೆ ಅಂತ, ಅಂದರೆ ಸೆಕೆಂಡ್ರಿ ಮಾರ್ಕೆಟಲ್ಲಿ. ಬಟ್ ಇದು ಎಕ್ಸಾಕ್ಟಾಗಿ ಇರಲ್ಲ. ಈ ರೀತಿ ನೀವು ಗ್ರೇ ಮಾರ್ಕೆಟ್ ಪ್ರೀಮಿಯಮ್ನ ಚೆಕ್ ಮಾಡ್ಕೋಬೋದು. ಓಕೆ, ನೋಡಿ ಇಲ್ಲಿ ಮಾಮಾ ಅಂತ ಏನಿದೆಯೋ ಇದು ಗ್ರೇ ಮಾರ್ಕೆಟ್ ಪ್ರೀಮಿಯಮ್ 60 ರೂಪಾಯಿ ಎಕ್ಸ್ಟ್ರಾ ಅದಲ್ಲಿ, ಅಂದರೆ 50% ಗ್ರೇಯಲ್ಲಿ. ಕೇರನ್ ಹೀಟ್ ಎಕ್ಸ್ಚೇಂಜರಲ್ಲಿ 250 ರೂಪಾಯಿ ಎಕ್ಸ್ಟ್ರಾ, ಅದೇ 114% ಜಾಸ್ತಿ ಸಿಗ್ಬೋದು ಅಂತ. ಇಲ್ಲಿ ಒಂದು ಗ್ರೇ ಮಾರ್ಕೆಟ್. ಬಟ್ ಇದು ಬಂದುಬಿಟ್ಟು ಎಕ್ಸಾಕ್ಟಲ್ಲಿ ನೀವು ಅನ್ಕೋಬೇಡಿ, ಎಕ್ಸಾಕ್ಟಿ ಇದೇ ರೀತಿ ಇದು ಈ ಪ್ರೈಸಲ್ಲೇ ಎಕ್ಸ್ಟ್ರಾ ಪ್ರೈಸಲ್ಲಿ ಲಿಸ್ಟ್ ಆಗುತ್ತೆ ಅಂತ ಅನ್ಕೋಬೇಡಿ. ಆಗ್ಬೋದು, ಅದಕ್ಕಿಂತ ಕಡಿಮೆ ಕೂಡ ಆಗ್ಬೋದು. ಓಕೆ, ಇವಾಗ ಅರ್ಥ ಆಯ್ತಲ್ಲ IPO ಅಂದರೆ ಏನು, ಪ್ರೈಮರಿ ಮಾರ್ಕೆಟು ಮತ್ತು ಸೆಕೆಂಡ್ರಿ ಮಾರ್ಕೆಟ್ ಲಿಸ್ಟ್ ಹೇಗಾಗುತ್ತೆ, ಮತ್ತು ಹೇಗೆ ಅಪ್ಲೈ ಮಾಡೋದು, ಮತ್ತು ಎಲ್ಲಿ ಬ್ಯಾಂಕ್ ಅಕೌಂಟಲ್ಲಿ ನಿಮ್ಮ ಅಮೌಂಟ್ ಇದು ಡಿಮ್ಯಾಟ್ ಅಕೌಂಟಲ್ಲಿ ಕಟ್ ಆಗಲ್ಲ, ಬ್ಯಾಂಕ್ ಅಕೌಂಟಿಂದ ಮೂಲಕ ಕಟ್ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಅದು ನಿಮಗೆ ಲಿಸ್ಟ್ ಆಗಲಿಲ್ಲ ಅಂತಂದರೆ ಅಮೌಂಟ್ ಹೇಗೆ ಬರುತ್ತೆ, ಮತ್ತು ಲಿಸ್ಟ್ ಆದರೆ ಅದು ನಿಮ್ಮ ಡಿಮ್ಯಾಟ್ ಅಕೌಂಟಿಗೆ ಹೇಗೆ ಬರುತ್ತೆ, ಅದನ್ನು ನೀವು ನಾರ್ಮಲ್ ಬೈ ಆ್ಯಂಡ್ ಸೆಲ್ ಹೇಗೆ ಮಾಡ್ತೀರ ಅದು ಸೆಲ್ ಆ ರೀತಿ ನೀವು ಮಾಡ್ಕೋಬೋದು. ಓಕೆ, ಇವಾಗ ಪ್ರೊಬೆಲಿಟಿ, ಈ IPO ಪ್ರೊಬೆಲಿಟಿ ಹೇಗೆ ನಾವು ಇನ್ಕ್ರೀಸ್ ಮಾಡ್ಕೋಬೋದು ಅಂತ ನೋಡೋಣ.
ಇವಾಗ IPO ನೀವು ಅಪ್ಲೈ ಮಾಡ್ತೀರಾ ಅಂತ ಅಂದ್ಕೊಳ್ಳಿ, XYZ ಕಂಪ್ನಿ IPO ಇರುತ್ತೆ, ಅದು ಅಪ್ಲೈ ಮಾಡ್ತೀರಾ ಅಂತಂದರೆ ನಿಮ್ಮ ಹತ್ರ ಒಂದು ಪ್ಯಾನ್ನಲ್ಲಿ ಒಂದು ಡಿಮೆಟ್ ಅಕೌಂಟ್ ಓಪನ್ ಮಾಡಿರ್ತೀರ ಅಂದ್ಕೊಳ್ಳಿ. ಓಕೆ, ನಿಮ್ಮ ಪ್ಯಾನ್ ಕಾರ್ಡಲ್ಲಿ ಒಂದು ಪ್ಯಾನ್ನಲ್ಲಿ ಒಂದೇ ಅಪ್ಲೈ ಮಾಡಬೇಕು. ಎಕ್ಸಾಂಪಲ್ಗೆ ನಿಮ್ಮ ಒಂದು ಡಿಮೆಟ್ ಅಕೌಂಟ್ ಓಪನ್ ಮಾಡಬೇಕಂತಂದರೆ ಪ್ಯಾನ್ ಕಾರ್ಡ್ ಮ್ಯಾಂಡೇಟ್ರಿ ಅಲ್ವಾ? ಆವಾಗ ನೀವು ಒಂದು A ಅಂತ ಕಂಪ್ನಿ ಡಿಮೆಟ್ ಅಕೌಂಟ್ ಓಪನ್ ಮಾಡಿದರೆ, B ಅಂತ ಕಂಪ್ನಿ ಮಾಡಿದರೆ, C, D ಈ ರೀತಿ 4 ಅಕೌಂಟ್ ಇದೆ ಅಂದ್ಕೊಳ್ಳಿ. ಈ 4ಅಲ್ಲೂ ಅಪ್ಲೈ ಮಾಡಬಾರ್ದು. ನೀವು ಯಾವುದೋ ಒಂದರಲ್ಲಿ ಮಾತ್ರ ಅಪ್ಲೈ ಮಾಡಬೇಕು ಒಂದು ಪ್ಯಾನಲ್ಲಿ. ಕೆಲವರು ಏನು ಮಾಡ್ತಾರೆ ಅಂತಂದರೆ ಈ 4ರಲ್ಲೂ ಅಪ್ಲೈ ಮಾಡ್ತಾರೆ. ಇದು ಏನಾಗುತ್ತೆ, ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ನಿಮ್ಗೆ ಅಲಾಟ್ಮೆಂಟ್ ಸಿಗಲ್ಲ. ಓಕೆ, ಈ ರೀತಿ ಸಿಕ್ಕಿರೋದು ತುಂಬ ರೇರ್ ಕೇಸಸ್ಸು, ಬಟ್ ತುಂಬ ಜನಕ್ಕೆ ಇದು ಆಲ್ಮೋಸ್ಟ್ ಇದು ಸಿಗಲ್ಲ, ಇದು ರಿಜೆಕ್ಟ್ ಆಗುತ್ತೆ. ಸೊ ನಿಮ್ಮ ಹತ್ರ ಒಂದು ಪ್ಯಾನ್ ಇದ್ದರೆ ಒಂದು ಪ್ಯಾನ್ ಮುಖಾಂತರನೇ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಅಂದರೆ ಒಂದು ಡಿಮೆಟ್ ಅಕೌಂಟಲ್ಲಿ ಒಂದು ಸರ್ತಿ ಮಾತ್ರ ಅಪ್ಲೈ ಮಾಡಬೇಕಾಗುತ್ತೆ, ಬೇರೆ ಡಿಮೆಟ್ ಅಕೌಂಟ್ ಮಾಡಬೇಡಿ. ನೆಕ್ಸ್ಟ್ ನೀವು ಮಾಡಬೇಕಾಗಿರೋದು ಏನು ಗೊತ್ತಾ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಇರುತ್ತಲ್ಲ, ಫ್ಯಾಮಿಲಿ ಮೆಂಬರಲ್ಲಿ ನಿಮ್ಮ ಮದರು, ಫಾದರು, ಮತ್ತು ವೈಫ್ ಇದ್ದರೆ ವೈಫು, ಹಸ್ಬೆಂಡು, ಚಿಲ್ಡ್ರನ್ಸು, ಇವ್ರ ಅಕೌಂಟಲ್ಲಿ ನೀವೆಲ್ಲ ಡಿಮೆಟ್ ಅಕೌಂಟ್ ಓಪನ್ ಮಾಡಿ ಅಪ್ಲೈ ಮಾಡಿದ್ರೆ ಆವಾಗ ನಿಮ್ಗೆ ಯಾರಲ್ಲೂ ಒಬ್ಬರು ಇಬ್ರಿಗಾದ್ರೂ ಸಿಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಈ ರೀತಿ ಇನ್ಕ್ರೀಸ್ ಮಾಡ್ಕೋಬೋದು. ಮತ್ತು ಇವಾಗ ಲಿಸ್ಟಿಂಗ್ ಡೇಟ್ ಬರುತ್ತಲ್ಲ, ಎಕ್ಸಾಂಪಲ್ಗೆ ಈ ಲಿಸ್ಟಿಂಗ್ ಡೇಟ್ ಇದೆಯಲ್ಲ, ಈ ಲಿಸ್ಟಿಂಗ್ ಡೇಟ್ ಆಗಲೇ ನೀವು ಅಪ್ಲೈ ಮಾಡಿ ಬೆಸ್ಟು. ಫಸ್ಟ್ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಅಪ್ಲೈ ಮಾಡಿ, ತುಂಬ ಲೇಟ್ ಮಾಡೋಕ್ಕೆ ಹೋಗಬಾರ್ದು. ಇಲ್ಲಿ ನೋಡಿ ಇಲ್ಲಿ 4 ದಿನ ಇದೆಯಲ್ಲ, ಇಲ್ಲೆಲ್ಲ ಆಲ್ಮೋಸ್ಟ್ 2 ದಿನ ಇದೆ. ಇಲ್ಲಿ 4 ದಿನ ಇರೋದ್ರಿಂದ ಏನು ಮಾಡಿ ಗೊತ್ತಾ, ಫಸ್ಟು 2 ಡೇಸ್ ಒಳಗಡೆ ಅಪ್ಲೈ ಮಾಡೋದು ಕಲ್ತ್ಕೊಳ್ಳಿ. ಫಸ್ಟು 2 ಡೇಸ್ ಒಳಗಡೆ ನೀವು ಅಪ್ಲೈ ಮಾಡಿ. ಈ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಿ ಅಪ್ಲೈ ಮಾಡೋರು ತುಂಬ ಜನ ಇದ್ದಾರೆ. ಬಟ್ ಹಾಗೆ ಅಪ್ಲೈ ಮಾಡಿದ್ರೆ, ಈ ರೀತಿ ಅಪ್ಲೈ ಮಾಡಿದ್ರೆ ನಿಮಗೆ ಸಿಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಮತ್ತು ಪ್ರೀವಿಯಸ್ಲಿ ಬಂದುಬಿಟ್ಟು ಇಂಡಿವಿಜುವಲ್ ಇರಲಿಲ್ಲ, ಆಲ್ರೆಡಿ ನೀವು ಕೆಲವೊಂದು ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡಿದರೆ ನೀವು ಇನ್ವೆಸ್ಟರ್ ಕ್ಯಾಟಗರಿಗೆ ಬರ್ತಾಯಿದ್ರಿ, ಆ ರೀತಿ ಅಪ್ಲೈ ಮಾಡಿದಾಗ ನಿಮಗೆ ಸಿಗೋ ಚಾನ್ಸಸ್ ತುಂಬ ಜಾಸ್ತಿ ಇತ್ತು. ಈ ರೀತಿ ಅಪ್ಲೈ ಮಾಡಿದಾಗ ನಿಮಗೆ IPO ಅಲಾಟ್ಮೆಂಟ್ ಸಿಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಇವಾಗ ನಿಮಗೆ ಓವರಾಲ್ IPO ಬಗ್ಗೆ ಹೇಗೆ ಅಪ್ಲೈ ಮಾಡೋದು, IPO ಅಂದರೆ ಏನು, ಮತ್ತು IPO ಅಪ್ಲೈ ಮಾಡಿದಾಗ ಅಲಾಟ್ಮೆಂಟ್ ಸಿಗೋ ಕೆಲವು ಚಾನ್ಸಸ್ ಹೇಗೆ ಅನ್ನೋದನ್ನ ತಿಳ್ಕೊಂಡ್ರಿ, ಏನು ಮಾಡಬಾರ್ದು ಅನ್ನೋದು ತಿಳ್ಕೊಂಡ್ರಿ. ಓಕೆ, ಇವಾಗ ನೆಕ್ಸ್ಟ್ ಬಂದುಬಿಟ್ಟು IPO ಇದನ್ನು ಬಂದುಬಿಟ್ಟು ಕೆಲವೊಂದು ಆಲ್ರೆಡಿ ಲಿಸ್ಟ್ ಆಗಿದೆಯಲ್ಲ, IPOನ ಸ್ವಲ್ಪ ಕೆಲವೊಂದು ಮಾತ್ರ. ಈ ಬಜಾಜ್ ಹೌಸಿಂಗ್ ಫೈನಾನ್ಸ್ ಅಂದ್ಕೊಳ್ಳಿ. ಬಜಾಜ್ ಹೌಸಿಂಗ್ ಫೈನಾನ್ಸು ಏನಿದೆ ನೋಡಿ, ಪ್ರೈಸು 66 to 70 ರುಪೀಸಿಗೆ ಅವರು ಕಟ್ ಆಫ್ 70 ರುಪೀಸ್ ಕೊಟ್ಟಿದ್ದಾರೆ. ಓಕೆ, 240 ಕ್ವಾಂಟಿಟಿ 70 ರುಪೀಸ್ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ನಾವು ಬಜಾಜ್ ಹೌಸಿಂಗ್ ಫೈನಾನ್ಸು ನೋಡೋಣ. ಬಜಾಜ್ ಹೌಸಿಂಗ್ ಫೈನಾನ್ಸು ಓಪನಿಂಗ್ ಪ್ರೈಸ್ ನೋಡೋಣ. ಓಪನಿಂಗ್ ಪ್ರೈಸು ಇಲ್ಲಿದೆ ನೋಡಿ. ಓಪನಿಂಗ್ ಪ್ರೈಸ್ ಬಂದ್ಬಿಟ್ಟು 150 ರೂಪಾಯಿ ನೋಡಿ, 150 ರೂಪಾಯಿ ಓಪನಿಂಗ್ ಪ್ರೈಸು. 150 ರೂಪಾಯಿ ಓಪನಿಂಗ್ ಪ್ರೈಸ್. ಬಟ್ ಅಲ್ಲಿ ನಮಗೆ IPO ಅಲ್ಲಿ ಸಿಕ್ಕಿದ್ದೆ ಪ್ರೈಸ್ ಎಷ್ಟು, 70 ರುಪೀಸು. ಆಲ್ಮೋಸ್ಟ್ 1 to ಡಬಲ್ ಮೇಲೇ ನಮಗೆ ಲಿಸ್ಟಿಂಗ್ ಪ್ರೈಸ್ ಬೆನಿಫಿಟ್ ಸಿಕ್ಕಿದೆ. ಓಕೆ, ಇದು ಎಕ್ಸಾಕ್ಟಾಗಿ. ಬಟ್ ನೋಡಿ, ಇಲ್ಲಿ IPO ಆಗಿದೆ, ಇಲ್ಲಿ ಮೇಲೆ ಹೋಗಿದೆ, ಮತ್ತೆ ಕೆಳಗಡೆ ಬಂದಿದೆ. ಈಗವಾಗಿದ್ರೂ ಕೂಡ 1 to ಡಬಲ್ ಆಗೇ ಇದೆ. ಓಕೆ, ಈ ರೀತಿ ಎಲ್ಲನೂ ಪ್ರತಿಯೊಂದೂ ಸಿಗುತ್ತೆ ಅಂದರೆ ಸಿಗಲ್ಲ. ಕೆಲವೊಂದು ಏನಿದೆ, ಇವಾಗ ಬಜಾಜ್ ಹೌಸಿಂಗ್ ಫೈನಾನ್ಸು ಒಂದು ಕ್ಯಾಲ್ಕುಲೇಷನ್ ಮೇಲೆ ಇದು ವ್ಯಾಲ್ಯೂಯೇಷನ್ ಕರೆಕ್ಟಾಗಿದೆ ಅಂತಂದರೆ ಓಕೆ, ಪ್ರಾಬ್ಲಮ್ ಇಲ್ಲ. ಇನ್ನೂ ನೋಡೋಣ, ಓಲಾ ಎಲೆಕ್ಟ್ರಿಕಲ್ ನೋಡೋಣ. ಓಲಾ ಎಲೆಕ್ಟ್ರಿಕಲ್ ಕೂಡ ಅದು ಎಷ್ಟು ಸಿಕ್ತು ಅಂತ ಗೊತ್ತಿಲ್ಲ. ನೋಡಿ, ಮೇಲ್ಗಡೆ ಹೋಗಿದೆ ಮತ್ತು ಕೆಳಗಡೆ ಬಂದಿದೆ. ಮತ್ತು ಝೊಮ್ಯಾಟೊ ನೋಡೋಣ. ಈ ರೀತಿ ಆಲ್ರೆಡಿ ಪ್ರೀವಿಯಸ್ಸು ಲಿಸ್ಟ್ ಆಗಿರೋ ಕೆಲವೊಂದು ಸ್ಟಾಕ್ಸ್ ಬಗ್ಗೆ ನೋಡೋಣ. ನೋಡಿ, ಇದು 115 ರೂಪಾಯಿಗೆ ಓಪನ್ ಆಗಿ ಕೆಳಗಡೆ ಆಲ್ಮೋಸ್ಟ್ 40 ರೂಪಾಯಿ ಕೆಳಗಡೆ ಹೋಗಿ ಇವಾಗ 283 ರೂಪಾಯಿ ಇದೆ. ಇದು ಫಂಡಮೆಂಟಲಿ ಸ್ಟ್ರಾಂಗ್ ಸ್ಟಾಕ್ ಆಗಿದ್ರು ಕೂಡ
ಕೆಲವೊಂದು ಸತಿ ವ್ಯಾಲ್ಯೂಯೇಷನ್ ಹೈ ಆಗಿದ್ದರೆ ಇಲ್ಲಿ ಯಾರೂ ಬೈ ಮಾಡೋಕ್ಕೆ ಹೋಗಲ್ಲ. ಆ ಕಾರಣಕ್ಕೋಸ್ಕರ ರಿಟೇಲ್ಸ್ ಇಲ್ಲಿ ಸೇಲ್ ಮಾಡಿ 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 ಕೆಳಗಡೆ ಬಂದು ಅದಾದಮೇಲೆ ಈ ವ್ಯಾಲ್ಯೂಯೇಷನ್ನೇ ರಿಯಲ್ ವ್ಯಾಲ್ಯೂಯೇಷನ್ ಅಂತ ಕೆಲವು ಇನ್ವೆಸ್ಟರ್ಸ್ ಇರ್ತಾರಲ್ಲ, ದೊಡ್ಡ ದೊಡ್ಡ ಇನ್ವೆಸ್ಟರ್ಸು, ಅವರು ಕ್ಯಾಲ್ಕುಲೇಷನ್ ಮೇಲೆ ಅದಾದಮೇಲೆ ತೊಗೊಳಕ್ಕೆ ಹೋಗಿದೆ. ಇನ್ನೂ ಕೆಲವೊಂದು ನೋಡೋಣ. ನೈಕಾ ಇದು ನೋಡಿ ಇಲ್ಲಿ ಓಪನ್ ಆಗಿದೆ. ಅದಾದಮೇಲೆ ಆಲ್ಮೋಸ್ಟ್ ಎಷ್ಟಿದೆ ಪ್ರೈಸು, ಓಪನಿಂಗ್ ಪ್ರೈಸು 336ಕ್ಕೆ ಓಪನ್ ಆಗಿದೆ. ಇವಾಗ ಪ್ರೆಸೆಂಟ್ ಪ್ರೈಸು 201 ರೂಪಾಯಿ ಇದೆ. ನೋಡಿದ್ರೆ ಇದು ಹೈ ವ್ಯಾಲ್ಯೂಯೇಷನ್ ಮೇಲೆ ಈ ರೀತಿ ಮ್ಯಾನ್ಯುಪ್ಯುಲೇಟ್ ಮಾಡೋ ಚಾನ್ಸಸ್ ಕೂಡ ಇದೆ. IPOನೇ ಸ್ವಲ್ಪ ತುಂಬ ಜನ ಅಪ್ಲೈ ಮಾಡೋದಿರೋ ಕಾರಣ ಓನ್ಲಿ ಫಾರ್ ಇದು ಏನು ಲಿಸ್ಟಿಂಗ್ ಗೇನ್ಗೋಸ್ಕರ ಜಾಸ್ತಿ ಜನ ಅಪ್ಲೈ ಮಾಡೋದು. ಆ ಕಾರಣಕ್ಕೋಸ್ಕರ ಅಪ್ಲೈ ಮಾಡ್ತಾರೆ. ಇನ್ವೆಸ್ಟ್ಮೆಂಟ್ ನೀವು ಮಾಡಬೇಕಾ ಮಾಡಬಾರ್ದಾ, ಅದನ್ನು ಕಂಟಿನ್ಯೂಷನ್ ಮಾಡಬೇಕಾ, ಅದಾದಮೇಲೆ ನೀವು ಡಿಸೈಡ್ ಮಾಡ್ಕೊಳ್ಳಿ. ಆ ಫಂಡಮೆಂಟಲ್ ಕರೆಕ್ಟಾಗಿದೆಯಾ ಮತ್ತು ವ್ಯಾಲ್ಯೂಯೇಷನ್ ಕರೆಕ್ಟಾಗಿದೆಯಾ ಅಂತ ನೋಡ್ಕೊಳ್ಳಿ. ನಾನು ಸ್ಟಾರ್ಟಿಂಗ್ ಇದು ಮಾಡಿದಾಗ IPO ಬಂದಾಗ ತುಂಬ ಜನ ಅಪ್ಲೈ ಮಾಡ್ತಾರೆ. ಇವಾಗಲೂ IPO ಒಂದು ರೀತಿ ಜಮಾನ ಆಗಿರೋ ಥರ, ಅಂದರೆ ಒಂದು ಕ್ರೇಜ್ ಬಂದಿದೆ, ಒಂದು ಸೀಸನ್ ಅಂತೇವಲ್ಲ ಆ ಸೀಸನ್. ಆ 2020 ಎಂಡು ಮತ್ತು 2021 ಆಲ್ಮೋಸ್ಟ್ IPOಗಳಲ್ಲಿ ತುಂಬ ಲಿಸ್ಟಿಂಗ್ ಏನಾಗ್ತಾಯಿತ್ತು, ತುಂಬ ಜನ ಅಪ್ಲೈ ಮಾಡೋದು. ಇವಾಗ ಏನು ಕ್ರೇಜ್ ಇತ್ತು ಸೇಮ್ ಕ್ರೇಜ್ ಆ ಟೈಮಲ್ಲಿ ಕೂಡ ಇತ್ತು ಇವಾಗ ಒಂದು 3-4 ವರ್ಷದ ಹಿಂದೆ. ಇವಾಗ ಅದಾದಮೇಲೆ ಮಿಡಲಲ್ಲಿ ಏನಾಯಿತು ಅಂತಂದರೆ ಪ್ರತಿಯೊಂದು IPOನೂ ಫೇಲರ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಅಂದರೆ ಅವ್ರು ಕಟ್ ಆಫ್ 70 ರೂಪಾಯಿ ಇದ್ದರೆ 60 ರೂಪಾಯಿಗೆ ಓಪನ್ ಆಗೋದು, 50 ರೂಪಾಯಿಗೆ ಓಪನ್ ಆಗೋದು, ಈ ರೀತಿ ಕೂಡ ಆಗಿರೋ ಉದಾಹರಣೆಗಳು ತುಂಬ ಇದೆ. ಮತ್ತು ಲಿಸ್ಟ್ ಆದಮೇಲೆ ಈ ರೀತಿ ಕೆಳಗಡೆ ಬಿದ್ದಿರೋ ಉದಾಹರಣೆಗಳು ತುಂಬ ಇದೆ. ಓಕೆ, ಸೇಮ್ ಥಿಂಗ್ ಇವಾಗ ಕೂಡ ನೀವು ಲಿಸ್ಟಿಂಗ್ ಗೇನ್ಗೆ ಅಪ್ಲೈ ಮಾಡೋಂಗಿದ್ರೆ ಈ ರೀತಿ ಮಾಡಿ ನೀವು ಮಾಡ್ಕೋಬೋದು. ಹೋಪ್ ನಂಗೆ ಗೊತ್ತಿದ್ದಂಗೆ ಈ ವಿಡಿಯೋ ನಿಮ್ಗೆ ತುಂಬ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಫರ್ದರ್ ಏನು ನಿಮ್ಗೆ ಬೇಕು ಅನ್ನೋದನ್ನ ಸ್ವಲ್ಪ ಕಮೆಂಟಲ್ಲಿ ತಿಳಿಸಿ. ಫರ್ದರ್ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಎಲ್ರಿಗೂ ಧನ್ಯವಾದಗಳು.